ಬಿಡ್ದಿ ಬಿಡ್ದಿ ಅದೇನಾಗ್ಬಿಟ್ಟಿದೆ ಗೊತ್ತಾ? ಹಾಂ ಅದು ಲೊಕೇಶನ್ ನಮ್ಮ ಲೊಕೇಶನ್ ಆಗಬೇಕು ಅದು ಟ್ರ್ಯಾಪ್ ಬೇರೆ ಕಡೆ ಆಗಿದೆ. ಬೇರೆ ಕಡೆ ಅಲ್ಲೇ ಬಸ್ ಸ್ಟಾಪ್ ಒಂದು 1 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಹಾಂ ಸರ್ಕಲ್ ಲೆಫ್ಟ್ ತೊಗೊಂಡ್ರೆ ರೈಟ್ ಸೈಡ್ನಲ್ಲಿ BMTC ಬಸ್ ಸ್ಟ್ಯಾಂಡ್. BMTC ಬಸ್ ಸ್ಟ್ಯಾಂಡ ಅಣ್ಣ ಬಿಡ್ದಿ ಬಸ್ಸು ಆ ಕಡೆ ಹೋಗ್ಬೇಕಾ ಗೈಸ್? ನೋಡಿ ಇವಾಗ ಫೈನಲ್ಲಿ ಕಟ್ಕೊಂಡಿದ್ದೀನಿ, ಬನ್ನಿ ಇವಾಗ ಹೋಗೋಣ. ಏನು ಬೀಳ ಅಂತ ಅನ್ಸುತ್ತೆ, ಜೊತೆಲಿ ವೆಯ್ಟ್ ಇಲ್ವಲ್ಲ ಅದಕ್ಕೋಸ್ಕರ ಸ್ವಲ್ಪ ಭಯ ಅಷ್ಟೇ. ಸ್ಟಾರ್ಟ್ ಟ್ರಿಪ್ ಕೊಡ್ತೀನಿ, ಸ್ಟಾರ್ಟ್ ಟ್ರಿಪ್. ಸ್ಟಾರ್ಟ್ ಡೈರೆಕ್ಷನ್ ಎಷ್ಟು ಕಿಲೋಮೀಟರ್ ಇದೆ ಅಂತ ನೋಡೋಣ. ಟೋಟಲ್ ಆಗಿ ಇವಾಗ 30 ಕಿಲೋಮೀಟರ್ ನಾನು ಟ್ರಾವೆಲ್ ಮಾಡಬೇಕು. 30 ಕಿಲೋಮೀಟರ್ಗೆ ನನಗೆ ಅಮೌಂಟು 449 ರೂಪಾಯಿ ತೋರಿಸಿದ್ದಾನೆ. ಇನ್ನೊಂದೇನಪ್ಪ ಅಂತ ಅಂದ್ರೆ ಅಲ್ಲಿಗೆ ಹೋಗಿ ಡ್ರಾಪ್ ಮಾಡಿದ್ಮೇಲೆ ಆ ಕಡೆಯಿಂದಾನೆ ಒಂದು ಆರ್ಡರ್ ಇದೆ, ಅದನ್ನ ಎತ್ಕೊಬರ್ರಿ ಅಂತ ಹೇಳಿದ್ರು ಅವರು. ನೋಡೋಣ, ಅಂದ್ರೆ ಇಲ್ಲಿ 440 ರೂಪೀಸ್ ತೋರಿಸು, ಎರಡು ಸೇರಿ 800 ಕೊಡ್ತೀನಿ ಅಂತ ಅಂದವರು. ಬಟ್ ಅವ್ರು ಕಮಿಷನ್ ಕಟ್ ಮಾಡ್ಕೊಂಡು ಬೋಟರ್ ಅವರು ಅಂತ ನಾನು ಅಲ್ಲಿಗೆ ಅವ್ರಿಗೆ ಹೇಳಿದಕ್ಕೆ ಆ ಕಡೆಯಿಂದ ವಾಪಸ್ ತಗೊಂಬನ್ನಿ, ಅದು 400 ರೂಪೀಸ್ ಕೊಡ್ತೀನಿ ಅಂತ ಹೇಳಿ ಮಾತಾಡಿದ್ರೆ. ನೋಡೋಣ, ಅಲ್ಲಿಗೆ ಹೋದ್ಮೇಲೆ ಅಲ್ಲಿಂದ ಆರ್ಡರ್ ಇಲ್ಲಿಗೆ ಬಂದ್ರೆ ಬೆಸ್ಟ್ ಇರುತ್ತೆ. ಹೋಗಿ ಕೊಟ್ಬಿಟ್ಟು ವಾಪಸ್ ಮತ್ತೆ ಇಲ್ಲಿಗೆ ಬರ್ಬೋದು, ಒಂದು ಒಳ್ಳೆ ಅರ್ನಿಂಗ್ಸ್ ಆಗೋಗ್ಬಿಡುತ್ತೆ ಅಂತ ಹೇಳ್ಬೋದು ಒಂದು 2 hours ಅಲ್ಲಿ. ಬನ್ನಿ ಫಸ್ಟ್ ಹೋಗೋಣ, ಹೋಗ್ಬಿಟ್ಟು ಆ ಕಡೆಯಿಂದ ಮಾತಾಡೋಣ. ಅಂದ್ರೆ ಇವ್ರು ಮಾತಾಡಿದರೆ, ಅಲ್ಲಿಗೆ ಹೋದ್ಮೇಲೆ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸ್ವಲ್ಪ ಬೇಗ ತಗೋಬರ್ರಿ ಅಂತ ಹೇಳಿದ್ರು, ಬಟ್ ಇಲ್ಲಿ ನೋಡ್ರೆ 1 hour ತೋರಿಸ್ತಾ ಇದೆ, 1 hour 21 minutes ತೋರಿಸ್ತಾ ಇದೆ. ಓಕೆ, ಎಲ್ಲೋ ಜಾಮ್ ಆಗಿರ್ಬೇಕು ಅಂತ ಅನಿಸ್ತಾ ಇದೆ, ಅದಕ್ಕೋಸ್ಕರ ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಇದನ್ನ ಬಂದೆ ಕಾಲ್ ಮಾಡೋಣ ಒಬ್ಬರಿಗೆ. ಹಲೋ ಸರ್, ಅದೇ ಪೋರ್ಟರಿಂದ ಲೊಕೇಶನ್ ಹತ್ರ ಬಂದೀನಿ. ಅದು ಚಿಕ್ಕ ಐಟಮ್ ಇದೆಯಲ್ಲ, ಅರವಿಂದ್ ಮೋಟರ್ಸ್ ಪಿಣಿ ಅಂತ ಬರ್ದಿದ್ದೀನಿ ನೋಡಿ. ಇದು ಡ್ರಾಪ್ ಯಾವುದು? ಅರವಿಂದ್ ಮೋಟರ್ಸಾ? ನೆಕ್ಸ್ಟ್ ಅದು ಅರವಿಂದ್ ಮೋಟರ್ಸ್ ಪಿಣಿ ಅಂತ ಚಿಕ್ಕ ಬಾಕ್ಸ್ ಇದೆ ನೋಡಿ. ಹಾಂ ಅದಲ್ಲ, ಈಗ ನಾನು ಡ್ರಾಪ್ ಹತ್ರ ಬಂದಿದ್ದೀನಿ, ಬಟ್ ಯಾವ್ದು ಅಂಗಡಿ ಗೊತ್ತಾಗಿಲ್ಲ. ಅರವಿಂದ್ ಮೋಟರ್ಸ್ ಇದೆ ನೋಡಿ. ಡ್ರಾಪ್ ಮಾಡೋಕ್ಕೆ ಡ್ರಾಪ್ ಮಾಡೋಕ್ಕೇನೆ ಹೇಳ್ತೀರಿ. ಅರವಿಂದ್ ಮೋಟರ್ಸ್ ನೀವು ಎಲ್ಲಿದ್ರಿ ಈಗ? ಕರ್ನಾಟಕ ಆಟೋ ಎಲೆಕ್ಟ್ರಿಕಲ್ ವರ್ಕ್ಸ್ ಇದೆ, ಬೆಂಗಳೂರು ಆಟೋ ಎಲೆಕ್ಟ್ರಿಕಲ್ ವರ್ಕ್ಸ್ ಇದೆ, ಆಮೇಲೆ ಮಾಸ್ಟರ್ ಟರ್ಪ್ರೋ ಅಂತ ಒಂದಿದೆ. ಲೊಕೇಶನ್ ಹತ್ರ ಕರೆಕ್ಟಾಗಿ ಒಂದು ನಿಂತ್ಕೊಂಡಿದ್ದೀನಿ. ಎಲ್ಲಿಂದ ಪಿಕಪ್ ಆಗಿದ್ದೇನೆ? ಅದೇ ನೆಲಮಂಗ್ಲದ ಹತ್ರದಿಂದ ಪಿಕಪ್ ಮಾಡ್ಕೊಂಡು ಬಂದೀನಿ. ಪಿಕಪ್ ಮಾಡ್ಕೊಂಡು ಬಂದ್ರಾ? ಇಲ್ಲಿ ಗ್ಲೋಬಲ್ ಆಟೋ ಅಂತ ಇದೆ ನೋಡಿ. ಗ್ಲೋಬಲ್ಲಾ? ಯಾವ್ದ್ರ ಅಪೋಸಿಟು ಸರ್? 4 ಫ್ಲೋರ್ ಬಿಲ್ಡಿಂಗ್ ಇದೆ ನೋಡಿ. ಯಾವುದು? ಒಂದು ನಿಮಿಷ ಸರ್, ಗೊತ್ತಾಗ್ತಿಲ್ಲ, ಯಾರನ್ನಾರು ಕೇಳ್ತೀನಿ ತಡ್ರಿ. ಗ್ಲೋಬಲ್ ಆಟೋ ಎಲ್ಲಿದೆ? ಗ್ಲೋಬಲ್ ಆಟೋ, ಗ್ಲೋಬಲ್. ಹಾಂ, ಹಲೋ. ಒಂದು ಹೆಲ್ಪ್, ಅಲ್ಲಿ BMTC ಬಸ್ ಸ್ಟಾಪ್ ಇದೆಯಲ್ಲ, ಹಾಂ, BMTC ಬಸ್ ಸ್ಟಾಪ್ ಅಲ್ಲಿ ಪೆಟ್ಟಿ ಬಸ್ ಪಾರ್ಸಲ್ ಹಾಕ್ತೀರಾ? ಇದನ್ನ ಬ್ರೋ, ನಂಗೆ ಹಂಗೆ ಹೇಳೋದು ಗೊತ್ತಾಗೋದಿಲ್ಲ. ನೀವು ಲೊಕೇಶನ್ ಕಳಿಸಿ, ನಾನು ಲೊಕೇಶನ್ ಅಂತ ಬರ್ತೀನಿ. ಅಲ್ಲ, ಅಲ್ಲೇ ಅದು ಮಾರ್ಕೆಟ್ ಬಸ್ ಸ್ಟಾಪ್ ಅಂತ ಕೇಳಿ. ಮಾರ್ಕೆಟ್ ಬಸ್ ಸ್ಟಾಪಾ? BMTC ಬಸ್ ಸ್ಟಾಪ್. ಅದೇನಾಗ್ಬಿಟ್ಟಿದೆ ಗೊತ್ತಾ? ಹಾಂ, ಅದು ಲೊಕೇಶನ್ ನಮ್ಮ ಲೊಕೇಶನ್ ಆಗಬೇಕು, ಅದು ಟ್ರ್ಯಾಪ್ ಬೇರೆ ಕಡೆ ಆಗಿದೆ. ಬೇರೆ ಕಡೆ? ಅಲ್ಲೇ ಬಸ್ ಸ್ಟಾಪ್ ಒಂದು 1 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಹಾಂ ಹಾಂ, ಹಲೋ ಅಣ್ಣ, ಅದೇ ಒಂಚೂರು ಬಸ್ಸಿಗೆ ಹಾಕ್ಬಿಟ್ಬಿಡಿ ಅಣ್ಣ, ಅದು ಲೊಕೇಶನ್ ಸ್ವಲ್ಪ ಮಿಸ್ ಮ್ಯಾಚ್ ಆಗಿಬಿಡುತ್ತೆ. ಈ ಯಾವ ಬಸ್ಸಿಗೆ ಹಾಕ್ಬೇಕಂತ ಇದನ್ನು? ಬಿಡದಿ ಬಸ್. ಬಿಡದಿ ಬಸ್ಸಿಗೆ ಹಾಕ್ಬೇಕಾ ಇದನ್ನು? ಹಾಂ, ಸಾರಿ, ಸ್ವಲ್ಪ ಮಿಸ್ಟೇಕ್ ಆಗೋಗ್ಬಿಡ್ತು, ಲ್ಯಾಂಡ್ ಮಾರ್ಕ್ ಇಲ್ಲ ಕರೆಕ್ಟ್. ಹೌದಾ? ಈಗ ಇಲ್ಲಿ ಬಸ್ ಸ್ಟ್ಯಾಂಡ್ ಎಲ್ಲಿ ಸಿಗುತ್ತೆ ಬ್ರೋ? ನನಗೆ ಅದೆಲ್ಲ ಐಡಿಯಾನೇ ಇಲ್ಲ ನನಗೆ. ಈ ಥರ ಅಂದರೆ ನಾನು ತಗೊಂಡೇ ಬರ್ತಾಯಿಲ್ಲ ಇದನ್ನು. ಅಲ್ಲೇ ಅಣ್ಣ, 1 ಕಿಲೋಮೀಟರ್ ಅಷ್ಟೇ. ಮಾರ್ಕೆಟ್ ಬಸ್ ಸ್ಟಾಪ್, ಕಲಾಸಿಪಳ್ಳಿ ಬಸ್ ಸ್ಟಾಪ್ ಅಂತ ಕೇಳಿ, ಯಾರು ಬೇಕಾದ್ರೆ. ಕಲಾಸಿಪಳ್ಳಿ ಬಸ್ ಸ್ಟಾಪಾ? ಇಲ್ಲಿ ನಿಮಗೆ ಪರಿಚಯ ಇರೋರು ಯಾರು ಇಲ್ವಾ ಬ್ರೋ? ಅಲ್ಲಿ
ಯಾರ್ಯಾರು ಮೊಬೈಲ್ ಕೊಡಿ ನಾನು ಹೇಳ್ತೀನಿ. ಹಲೋ ಸರ್ ಮಾತಾಡಿ ಕೊಡ್ತೀನಿ ಒಂದು ನಿಮಿಷ. ಹಲೋ, ಕಲಾಸಿಪಳ್ಳಿ ಬಸ್ ಸ್ಟಾಪ್ ಹತ್ರ ಕಳಿಸ್ತೀರಾ? BMTC ಬಸ್ ಸ್ಟಾಪ್ ಹೊಸ ಬಸ್ ಸ್ಟ್ಯಾಂಡ್ ಮಾಡಿದಾರಲ್ಲ ಅಲ್ಲಿ ಹೊಸದು. ನೀವು ಯಾರು ಹೇಳಿ? ಮಾವಳ್ಳಿಯಿಂದ ಮಾವಳ್ಳಿನಲ್ಲಿ ಯಾರು? ಹೌದಾ? ಇಲ್ಲಿ ಗ್ಲೋಬಲ್ ಇದ್ರಾ? ಹಳೆ ಇತ್ತಲ್ಲ ಅಲ್ಲಿ. ಅಲ್ಲಿಗಲ್ಲ, ಅದು BMTC ಬಸ್ ಸ್ಟಾಪ್ ಆಯಿತು, ಕಳಿಸ್ತೀನಿ. ಓಕೆ, ಕಟ್ ಮಾಡಿಬಿಡಿ. ಎಲ್ಲೋಗ್ಬೇಕು ಗೊತ್ತಾಗಿ ನೀವು? ಹಾಂ, ಇದು ಸಿಗ್ನಲ್ ಬಿಡಬೇಕು. ಹಾಂ. ಇನ್ನರ್ವಾ ಸಿಗ್ನಲ್, ಇನ್ನೊಂದು ಸಿಗ್ನಲ್ ಬರುತ್ತೆ ಬಸಪ್ಪ ಸರ್ಕಲ್. ಹಾಂ ಆ ಸಿಗ್ನಲ್ ರೈಟ್ ತಗೋಬೇಕು. ಹಾಂ ರೈಟ್ ತಗೊಂಡು ಮುಂದೆ ಹೋಗಿ ಲೆಫ್ಟ್ ಸಿಗುತ್ತೆ ಒಂದು ಹಾಂ. ಸರ್ಕಲ್. ಲೆಫ್ಟ್ ತಗೊಂಡ್ರೆ ರೈಟ್ ಸೈಡ್ನಲ್ಲಿ BMTC ಬಸ್ ಸ್ಟ್ಯಾಂಡ್. BMTC ಬಸ್ ಸ್ಟ್ಯಾಂಡಾ? ನಾನು ಇಲ್ಲಿ ಯಾರು ಗೊತ್ತಿರೋರ್ನ ಕಾಂಟ್ಯಾಕ್ಟ್ ಮಾಡಿಸ್ಬಿಟ್ಟು ಆಮೇಲಿಂದ ತಗೊಂಡೋಗಿ ಅವರೇ ಬಸ್ಸಿಗೆ ಹಾಕ್ಸ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಪರಿಚಯದವ್ರು ಇಲ್ವಾ ಅಂತ ಕೇಳಿದ್ರೆ ಅಲ್ಲಿ ಯಾರಿಗಾರು ಫೋನ್ ಕೊಡಿ ಹೇಳ್ತೀನಿ ಅಂತ ಅಂದ್ರಲ್ಲ, ಅದಕ್ಕೋಸ್ಕರ ನಾನು ಕಷ್ಟಪಟ್ಟು ಹುಡ್ಕೊಂಡು ಹೋಗಿ ಯಾರಿಗೊಬ್ರು ಫೋನ್ ಕೊಟ್ಟರೆ ಅವ್ರಿಗೆ ಏನು ಹೇಳ್ತಾವ್ರು ಅಂತಂದರೆ ಕಲಾಸಿಪಾಳ್ಯ ಬಸ್ ಸ್ಟ್ಯಾಂಡ್ ಹೋಗೋಕ್ಕೆ ರೋಡ್ ತೋರ್ಸೋಕೆ ಹೇಳ್ತಾವ್ರು ನನಗೆ. ಏನಕ್ಕೆ ಮ್ಯಾಪ್ ಹಾಕೊಂಡ್ರೆ ಹೋಗಲ್ಲ ಅಂತ ಅನ್ಸುತ್ತಾ? ಸೊ ಟೆಕ್ನಾಲಜಿ ಎಷ್ಟೊಂದು ಮುಂದುವರ್ತಿದೆ, ಅದಕ್ಕೋಸ್ಕರ ಅವ್ರು ಹೇಳಿದ್ದು ನನಗೆ ಅರ್ಥ ಇಲ್ಲ. ಆಮೇಲೆ ನಾನೇ ಅರ್ಥ ಮಾಡ್ಕೊಂಡೆ, ಕಲಾಸಿಪಾಳ್ಯ ಬಸ್ ಸ್ಟ್ಯಾಂಡ್ಗೆ ಹೇಳಕ್ಕೆ ಹೇಳ್ತಾವ್ರೆ ಅವರು ಅಂತ ಹೇಳ್ಬಿಟ್ಟು ಕಲಾಸಿಪಾಳ್ಯ ಬಸ್ ಸ್ಟ್ಯಾಂಡಿಗೆ ನಾನು ಮ್ಯಾಪ್ ಹಾಕೊಂಡು ಸೀದಾ ಕಲಾಸಿಪಾಳ್ಯ ಬಸ್ ಸ್ಟ್ಯಾಂಡ್ಗೆ ಹೋಗಿ ತಲುಪ್ತೀನಿ. ನನಗೆ ಬಸ್ಸಿಗೆ ಹಾಕೋ ಬೇಜಾರಾಗಿಲ್ಲ. ಈ ಕಲಾಸಿಪಾಳ್ಯ ಹತ್ರ ಒಂದು ಸಿಗ್ನಲ್ ಇದೆ, ಆ ಸಿಗ್ನಲಲ್ಲಿ ಟ್ರಾಫಿಕ್ ಎಷ್ಟಾಗುತ್ತೆ ಅಂತ ಅಂದರೆ ಬರಬೇಕಾದ್ರೂ ಎಷ್ಟೊತ್ತವರೆಗೂ ನಿಂತ್ಕೊಂಡೆ ಆ ಟ್ರಾಫಿಕ್ ಎಲ್ಲ ಸಿಗ್ನಲ್ನೆಲ್ಲ ಕ್ರಾಸ್ ಮಾಡ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೀನಿ ಡ್ರಾಪ್ ಲಕ್ಷಣ ಹತ್ರ. ಬಟ್ ತಿರ್ಗಾ ಮತ್ತೆ ಆ ಸಿಗ್ನಲ್ ಎಲ್ಲ ದಾಟ್ಕೊಂಡು ನಾನು ಮತ್ತೆ ಹೋಗ್ಬೇಕು ಅಂತ ಅಂದಾಗ ತಿರ್ಗಾ ಮತ್ತೆ ಅದೇ ಟ್ರಾಫಿಕ್ ಜಾಮೇ ಆಗಿತ್ತು. ಸೊ ಇದರಿಂದ ಸ್ವಲ್ಪ ಬೇಜಾರಾಯಿತು. ಈ ಆರ್ಡ್ರಲ್ಲಂತೂ ಇದೇ ಸಿಕ್ಕಾಪಟ್ಟೆ ಬೇಜಾರು ಮಾಡಿದ್ದೀನಪ್ಪ ಅಂತಂದರೆ ಟ್ರಾಫಿಕ್ಕೆ ಬೇಜಾರು ಮಾಡಿದ್ದು. ಗೈಸ್ ನೋಡಿ, ಇವಾಗ ಕಲಾಸಿಪಾಳ್ಯ ಬಸ್ ಸ್ಟ್ಯಾಂಡ್ ಒಳಗಡೆ ಬಂದಿದ್ದೀನಿ. ಇದೇನಪ್ಪ ಆಗಿದೆ ಮ್ಯಾಟರ್ ಅಂತ ಅಂದರೆ, ಇನ್ನೊಂದು ಮುಂಚೆ ಇಲ್ಲಿ ಆಫೀಸ್ ಇತ್ತಂತೆ, ಅದಕ್ಕೆ ಈ ಲೊಕೇಶನ್ಗೆ ಬಿಕ್ ಮಾಡಿಬಿಟ್ಟಿದ್ದಾರೆ ಅವರು. ಬಟ್ ಈ ಲೊಕೇಶನ್ ಇಲ್ಲದಂತೆ, ಅವ್ರು ಇರೋದು ಬಿಡದಿಲ್ಲಂತೆ. ಇಲ್ಲಿಂದ ನಾನು ಬಿಡದಿ ಸರ್ಚ್ ಮಾಡಿ ನೋಡಿದ್ರೆ 30 ಕಿಲೋಮೀಟ್ರ್, ಅಂದರೆ ಒಂದು 10-15 ಕಿಲೋಮೀಟ್ರ್ ಆಗಿರೋ ಏನೋ ಮಾಡ್ಬೋದಾಯ್ತು, ಆಫ್ ಕೊಟ್ಬಿಟ್ಟು ಒಂದು ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಕೊಡ್ಬೋದಾಯ್ತು. ಬಟ್ ಇನ್ನೂ 30 ಕಿಲೋಮೀಟ್ರ್ ಇದೆ ಅಂತ. ಇನ್ನೊಂದು ಡ್ರಾಪ್ ಇದೆ ಅಂತೆ, ಪಿಕಪ್ ಇದೆ ಅಂತ ಹೇಳಿದ್ರು ಅಲ್ಲಿಂದ. ಬಟ್ ಅದಕ್ಕೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಆ ಕಡೆಯಿಂದ ಪಿಕಪ್ ಇತ್ತಲ್ಲ ಅದಿದೆಯಾ ಅಂತ ಕೇಳಿದ್ಕೆ ಅದು ಕೂಡ ಇಲ್ಲ, ಕಳಿಸ್ಬಿಟ್ಟಿನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಈಗ ಈ ಪಾರ್ಸಲ್ ನಾನು ಬಸ್ಸಿಗೆ ಹಾಕ್ಬೇಕಂತೆ. ಬನ್ನಿ ಬಸ್ಸಿಗೆ ಹಾಕೋಣ. ಅಣ್ಣ ಬಿಡ್ದಿ ಬಸ್ಸು ಆ ಕಡೆ ಹೋಗ್ಬೇಕಾ? ಓ, ಆ ಸೈಡ್ ಹೋಗ್ಬೇಕಂತೆ. ನೋಡಿ, ಪೋರ್ಟರಲ್ಲಿ ಕೆಲಸ ಮಾಡ್ತಾ ಇರೋದಕ್ಕೆ ಏನೇನೆಲ್ಲ ಮಾಡಬೇಕು. ಬಿಡ್ದಿ ಹಾಂ, ಆಮೇಲೆ ಹತ್ರ ಹೋಗ್ಬೇಕಾ? ಬಿಡ್ದಿ ಯಾವುದೂ ಇಲ್ಲ ಅಂತವ್ರಲ್ಲ. ಬಿಡ್ದಿ ಹಾಂ, ಬಿಡ್ದಿ ಅಣ್ಣ, ಫೋನ್ ನಂಬರ್ ಅಣ್ಣ. ನೈನ್ 8 ಅಮೌಂಟ್ ಅವರೇ ಕೊಡ್ತಾರಣ್ಣ. ಹಲೋ ಸರ್, ಹಾಕಿದ್ದೀನಿ. ಅವ್ರ ನಂಬರು ಮತ್ತು ಗಾಡಿ ನಂಬರ್ ಕಳಿಸ್ತೀನಿ. ನನ್ನ ಫೋನ್ ಪೇ ಮಾಡಿಬಿಡಿ ಹೆಂಗೆ. ಹಾಂ, ಇದೇ ನಂಬರು. ವಾಟ್ಸಪ್ಪಲ್ಲಿ ಒಂದು ಆಯ್ ಅಂತ ಮಾಡ್ತೀರಾ? ಹಾಂ, ಓಕೆ ಸರ್. ಸೊ ಎಲ್ಲ ಮುಗೀತು ಇವಾಗ. ಫಸ್ಟು ಬೈಕ್ ಹತ್ರ ಹೋಗೋಣ. ಬೈಕ್ ಹತ್ರ ಹೋಗ್ಬಿಟ್ಟು ಇವರು ಅಮೌಂಟ್ ಪೇ ಮಾಡಬೇಕು. ಇನ್ನೆಷ್ಟು ಅಷ್ಟೇ ಪೇ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಟ್ರಾಫಿಕಲ್ಲಿ ಅಲ್ಲಿ ಇಲ್ಲಿ ಓಡಾಡಿದ್ದು ಮತ್ತು ಬಸ್ಸಿಗೆ ಹಾಕಿದೆಲ್ಲ ಒಂದು ಎಕ್ಸ್ಟ್ರಾ ರಿಸ್ಕೆ. ನಾನೇನು ಅಮೌಂಟ್ ಏನೋ ಅವ್ರ ಹತ್ರ ಎಕ್ಸ್ಟ್ರಾ ಕೇಳಿಲ್ಲ, ಅದೆಷ್ಟು ಹಾಕ್ತಾರೆ ಅವರೇ ಹಾಕಲಿ. ಬನ್ನಿ ಇವಾಗ ಬೈಕ್ ಹತ್ರ ಹೋಗ್ಬಿಟ್ಟು ಪಿಕಪ್ ಮಾಡಿ. ಈಗ ಕಂಪ್ಲೀಟ್ ಕೊಟ್ಟಿಲ್ಲ ಇನ್ನೂ, ಅಲ್ಲಿಗೆ ಹೋಗ್ಬಿಟ್ಟು ಬೈಕ್ ಹತ್ರ ಕಂಪ್ಲೀಟ್ ಕೊಡ್ತಿದ್ದಂಗೆ ಇನ್ನೊಂದು ಆರ್ಡ್ರುಗಳು ಬರ್ತವೆ. ಒಳ್ಳೆ ಏರಿಯಾನ ಇದು ಕಲಾಸಿಪಾಳ್ಯ, ಅದರಿಂದಾಗಿ ಬನ್ನಿ ಹೋಗೋಣ. ಅವ್ರಿಗೆ ಡೀಟೇಲ್ಸ್ ಎಲ್ಲ ಕಳಿಸಿದ್ದೀನಿ, ಬಟ್ ಇನ್ನೂ ಅಮೌಂಟ್ ಪೇ ಮಾಡಿಲ್ಲ. ಮಾಡ್ತಾರೆ, ಬನ್ನಿ. ಎಲ್ಲಿ ಹೋಗ್ತಾರೆ? ನೋಡಿ, ಅಷ್ಟೇ ಪೇ ಮಾಡಿದ್ದಾನೆ, 1 ರೂಪಾಯಿ ಕೂಡ ಜಾಸ್ತಿ ಮಾಡಿಲ್ಲ. 449 rupees ಮಾಡಿದ್ದಾರೆ. ಸೊ
ಸೊ ಏನು ಮಾಡೋಕ್ಕಾಗಲ್ಲ ನಾವು ನೋಡಿ ಈ ಥರ ಬಂದು ಬಸ್ಸಿಗೆಲ್ಲ ಹಾಕೋದಿಲ್ಲ, ನಮ್ಗೆ ಅವಶ್ಯಕತೆ ಏನಿರಲಿಲ್ಲ, ಹಾಕೋದು ನಾವು ಒಪ್ಕೊಳಂಗೂ ಇರಲಿಲ್ಲ. ಬಟ್ ಏನೋ ರಿಕ್ವೆಸ್ಟ್ ಮಾಡ್ತಾ ಇರಲ್ಲ ಅಂತ ಹೇಳಿ ಹಾಕಿದೆ. ಬಟ್ ಅಮೌಂಟ್ ಅಷ್ಟೇ ಹಾಕಿದ್ದಾರೆ ನೋಡಿ, 449 ಹಾಕಿದ್ದಾರೆ. ಏನು ₹1 ಅದು 50 ರೂಪೀಸ್ ಹಾಕಿದ್ರು ₹1 ಎಲ್ಲಿ ಜಾಸ್ತಿ ಆಗ್ಬಿಟ್ರು ಅಂತ ಹೇಳ್ಬಿಟ್ಟು 449 ಹಾಕಿದ್ದಾನೆ. ಸೊ ಎಂಟ್ರಿ ಕೊಡ್ತೀನಿ. ನೋಡೋಣ ತಡ್ರಿ ಮತ್ತೆ ಒಂದು ಆರ್ಡರ್ ಬರುತ್ತಾ ಅಂತ. ಬ್ರೋ ಕ್ಯಾಶ್ ಜಾಸ್ತಿ ಆಗಿದೆ ನೋಡಿ, ₹472 ತೋರಿಸ್ತಾ ಇದೆ. ಅವ್ರಿಗೆ ಫೋನ್ ಕಳಿಸ್ತೀನಿ ತಡ್ರಿ ಇವಾಗ. ನೋಡಿ ಪೋರ್ಟರ್ ಕಡೆಯಿಂದ 472 ಕಲೆಕ್ಟ್ ಮಾಡಕ್ಕೆ ಹೇಳ್ತಾ ಇರೋದು. ಮೆಸೇಜ್ ಮಾಡೋಣ, ಪೋರ್ಟರ್ ಕಮಿಷನ್ ತಗೊಂತಾನೆ ಅದು ಹಾಕಿ ಅಂತ. ನೆಕ್ಸ್ಟ್ 23 ರೂಪೀಸ್ ಹಾಕ್ಬೇಕು. ಸೊ ಹಾಕ್ತಾರೆ ಬನ್ನಿ. ಸೊ ನೆಕ್ಸ್ಟ್ ಆರ್ಡರ್ಗೋಸ್ಕರ ವೆಯ್ಟ್ ಮಾಡೋಣ. ಇನ್ನೇನು ಕ್ಯಾಶ್ ಕಲೆಕ್ಟ್ ಕೊಟ್ಬಿಡ್ತೀನಿ. ಇನ್ನೇನು ಇವಾಗ ಕಮಿಷನ್ನು ಕೂಡ ಜಾಸ್ತಿನೇ ತೊಗೊತಾನೆ. ಈಗ 472 ರೂಪೀಸ್ಗೆ ಅವನು ಕಮಿಷನ್ ಕ್ಯಾಲ್ಕುಲೇಟ್ ಮಾಡೋದು. ಬಟ್ ಅವ್ರು ಕಮ್ಮಿ ಹಾಕಿದ್ರೆ ನನಗೆ ಲಾಸು. ಅದರಿಂದಾಗಿ ಮೆಸೇಜ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಕಲೆಕ್ಟ್ ಕ್ಯಾಶ್ ಕೊಡ್ತೀನಿ. 5 ಸ್ಟಾರ್ ರೇಟಿಂಗ್ ಕೊಟ್ಟೆ. ನೋಡೋಣ ಇನ್ನೂ ಒಂದು ಆರ್ಡ್ರ್ ಬರ್ಬೋದು ಅಂತ ಅನ್ಕೊಂಡು ನೋಡೋಣ ಬರುತ್ತೆ. ನೋಡಿ ₹23 ಕಳಿಸಿದ್ದಾರೆ ಮತ್ತೆ. ಸರಿ ಬಂತು ಬಿಡಿ.